ಹಾಲಿ ಶಾಸಕರು ಹಾಲಿ MLC ಅಲಿನಣ್ಣರು ಬಂದು ಇವತ್ತು ಗುದ್ಲಿ ಪೂಜೆ ಮಾಡ್ಯಾವ್ರಿ. ಇಷ್ಟು ದಿನಕ್ಕಿಲ್ಲ 2 ವರ್ಷ ಇಲ್ಲ. ಇವತ್ತು ಬಂದು ನೋಡಪ್ಪ, ಇದು 3 ಕೋಟಿ, ಇದು 4 ಕೋಟಿ, ಇದು 12 ಕೋಟಿ ಅಂತ ಹೇಳ್ತಾವ. ಅಲಿನಣ್ಣು ಕೇಶಿಂಗಪ್ಪನ ಇದ್ದು ಐಫೋನ್ ಬೇಕಾದಾಗಿದ್ದು ಮಾಡ್ಕೊಟ್ಟ. ಮಗುವನಿಂಗ ಸಾಕಿದ್ನು ಕೇಶಿಂಗಪ್ಪನವ್ರು. ಮಗುನಂಗ್ ಸಾಕ್ದನ್ನೇ ಬಿಟ್ಟು ನೆನ್ನೆಲ್ ಮಂದಿ ಬಂದ ಐಫೋನ್ ಎಷ್ಟು ತಿಳ್ಕಂತಾನೆ. ಪಟ್ಟಣ ಪಂಚಾಯತಿ ನಮ್ಮ ಹೆಣ್ಣವ್ರ ತಕ್ಕ ಯಾವುದೇ ಕಾರಣಕ್ಕೂ ಆಗಲ್ಲ. ಯಾವುದೇ ಕಾರಣಕ್ಕೆ ಇಲ್ಲಿ ಒಂದು ಸಿಕ್ಕಲ್ಲ. ಇಡೀ ಇತಿಹಾಸದಾಗೆ ಇಲ್ಲ. ಮೇರೇಗೌಡರು ರೋಡ್ಗಳು ಮಾಡಿರ್ತಾರೆ, ಪೈಪ್ಲೈನ್ ಹಾಕಿರ್ತಾರೆ, ಟ್ಯಾಂಕ್ ಮಾಡಿರ್ತಾರೆ. ಆ ಎಪ್ಪನು ಆದಿ ಬಿಟ್ಟ ಮೇಲೆ 6 ವರ್ಷದ ಪ್ರಕಾಶ ಅತಿ ಹೆಚ್ಚಿಗ ಒತ್ತು ತಕ್ಕಂದು ಕೆಲಸ ಮಾಡುವಂತವ್ರು 6 ವರ್ಷದ ಪ್ರಕಾಶ. ಶನಿವಾರ ಭಾನುವಾರ ಯಾವತ್ತು ಬಂದವ್ರು ನಮ್ಮೂರ್ಕ ಬಂದು ನೋಡಪ್ಪ, ನನ್ನ ಮಗನು ಅವತ್ತಿನ ಎಲೆಕ್ಷನ್ ಮಾತು ಕೊಟ್ಟವನೇ, ನಿಮ್ಮೂರ್ಕ ದೇವಸ್ಥಾನ ದುಡ್ಡು ಕೊಡ್ತೀನಿ, ನನ್ನ ಮಗನ್ ಮೆಸೇಜ್ ಮಾಡ್ಯಾನ ತೋರ್ಸವ್ರಿ. 1 ಕೋಟಿ ರೂಪಾಯಿ ಹೊರತೂರು ಪ್ರಕಾಶಣ್ಣರು ನಮ್ಮೂರ್ಕ ಅನುದಾನ ಕೊಟ್ರು. ನಾಳೆ ಎಪ್ಪನಿಲ್ಲಿ ಅಧಿಕಾರಕ್ಕೆ ಬರ್ಬೇಕು, ಕ್ಷೇತ್ರ ಹಿಂಗಣೆ ಆಗ್ಬೇಕು, ಇಲ್ಲಾಂದ್ರೆ ಕೋಲಾರದಾಗ ಎಪ್ಪನ MLA ಆಗ್ಬೇಕು. ಯಾರ ಅನಿಲ್ ಅಣ್ಣ. ಆ ವಿಚಾರದಾಗ ಇತನ ಬರೀಬಹುದು, ಏನ್ ಮಾಡಕ್ಕಾಗಲ್ಲ. ಬೇರೆಗೌಡರು ಬಿಟ್ರೆ ಕೊತ್ತೂರು ಮಂಜುನಾಥ್ ಅವರೇ ಗೇಮ್ಗಳನ್ನ ಅಭಿವೃದ್ಧಿ ಮಾಡಿರೋದು ತೋರ್ಸಂತ ಹೇಳಪ್ಪ. ಇಲ್ಲಪ್ಪ ಇವತ್ತು ಮಾಡ್ತಾರ ಪೂಜೆ, ನೀನು ನೆನ್ನೆಲ್ಲಿ ಮಾಡಿದ್ದೆ. 2 ವರ್ಷದಲ್ಲಿ ನಿಮ್ಮೂರ್ಗೆ ಹೆಸರಿ ಇವತ್ ಕಾಣಿಸಿಲ್ಲಪ್ಪ. ಈ ಪಟ್ಟಣ ಪಂಚಾಯತಿ ಎಲೆಕ್ಷನ್ ಮಾತ್ರ ಬಂದಿದ್ದೆ ಸಮಯ. ನೀನ್ ಇಲ್ಲಿ ಕಣ್ಣು ಕಾಣಿಸಿದೆ, ತೋರ್ಸು. ನಮಸ್ಕಾರ ವೀಕ್ಷಕರೇ, ನಮ್ ಜೊತೆ ಇವತ್ತು NDA ಮುಖಂಡರಾದ ಹನುಮಂತಣ್ಣ ಅವರಿದ್ದಾರೆ. ಬೇಮ್ಗಲ್ ಪಟ್ಟಣ ಪಂಚಾಯತಿ, ಕುರುಗಲ್ ಪಟ್ಟಣ ಪಂಚಾಯತಿ ಚುನಾವಣೆ ಬಗ್ಗೆ ಅವರ ಮಾತುಗಳು ಹೇಗಿವೆ ಅಂತ ತಿಳ್ಕೊಳ್ಳೋಣ. ಅಣ್ಣ ನಮಸ್ತೆ. ಅಣ್ಣ ನಮಸ್ಕಾರ. ಹೇಗಿದೆ ಅಣ್ಣ ಎಲೆಕ್ಷನ್? ಕಾರಣಂದ್ರೆ ಸ್ವಲ್ಪ ಅದ್ದೂರಿ ನಡೀತಾ ಇತ್ತು. ಅದ್ದೂರಿ ಸ್ವಲ್ಪ ಅಂದ್ರೆ ಇವಾಗ ನಮ್ ಕ್ಯಾನಲ್ ಕ್ಲಾಸ್ ಇಂದ ಸ್ಟಾರ್ಟ್ ಆಗಿರೋದು ಮೂಲ. ನಮ್ಮ CS ಅಣ್ಣರು ಅದ್ದೂರಿಯಾಗಿ ನಡೆಸ್ತಾವ್ರೆ. ಅದ್ರ ಪ್ರಕಾರವಾಗಿ ಏನೇನ್ ಆಗ್ತದೆ ಮುಂದಿನ ದಿನಗಳಾಗ ನೋಡ್ಕೊಂಡ್ ಕಾಯ್ಬೇಕಂತ ವಿಚಾರಗಳು ಬಂದಿದೆ. ಅದೇ ವಿಚಾರದವಾಗಿ ಇವಾಗ ಹಾಲಿ ಶಾಸಕರು ಹಾಲಿ MLC ಅಲಿನಣ್ಣರು ಬಂದು ಇವತ್ತು ಗುದ್ಲಿ ಪೂಜೆ ಮಾಡ್ಯಾವ್ರಿ. ಇಷ್ಟು ಕೋಟಿ ಅಷ್ಟು ಕೋಟಿಗಳು ಅಂತ. ಇಷ್ಟು ದಿನಕ್ಕಿಲ್ಲ 2 ವರ್ಷ ಇಲ್ಲ. ಇವತ್ತು ಬಂದು ನೋಡಪ್ಪ, ಇದು 3 ಕೋಟಿ, ಇದು 4 ಕೋಟಿ, ಇದು 12 ಕೋಟಿ ಅಂತ ಹೇಳ್ತಾವ್ರೆ. ಅದ್ಯಾವ ಫೋನ್ ಕೊಡ್ತದ ಆ ಫೋನ್ ಗೊತ್ತಾಗ್ಬೇಕು. ನಾವೇನು ಮಾಜಿ ಶಾಸಕರು 6 ಹೊರತೂರು ಪ್ರಕಾಶಣ್ಣವರು ಮಾಡಿರಂತ ಅನುದಾನಗಳು, ಬೋರ್ವೆಲ್ಗಳು ಇದೆಲ್ಲ ತಂದಿರೋಂಥದ್ದು. ಇಡೀ ಇತಿಹಾಸದಾಗೆ 224 MLA-ನಾಗ 6 ಹೊರತೂರು ಪ್ರಕಾಶ್ ಕೋಲಾರ ಶಾಸಕರು SC ಬೋರ್ವೆಲ್ ತಂದಿದ್ದು ಅಂದ್ರೆ ಐಫೋನು ನಂಬರ್ 1. ಇಡೀ ಇತಿಹಾಸದಾಗೆ ಇಲ್ಲ. ಇಡೀ ಇತಿಹಾಸದಾಗೆ ಇಲ್ಲ. ಸರ್ ಹೇಳ್ಬೇಕಂತ ಇಡೀ ಇತಿಹಾಸದಾಗೆ ಇಲ್ಲ. SC ಬೋರ್ವೆಲ್ ತಂದಿರಂತವ್ರು 6 ಹೊರತೂರು ಪ್ರಕಾಶಣ್ಣ. 6 ಹೊರತೂರು ಪ್ರಕಾಶಣ್ಣ ಅಂತ ಬೋರ್ವೆಲ್ ತಂದು SC/ST ನಮ್ಮ ಮುಸಲ್ಮಾನ್ಗಾಗ್ಲಿ ಮಸೀದಿಗಾಗ್ಲಿ ಒಂದು ಮಸೀದಿಗೂ ಬೋರ್ವೆಲ್ ಕೊಟ್ಟಿರೋಂಥವ್ರು 6 ಹೊರತೂರು ಪ್ರಕಾಶಣ್ಣ. ಇಡೀ ಇತಿಹಾಸದಾಗೆ ಇಲ್ಲ. ಮೇರೇಗೌಡರು ರೋಡ್ಗಳು ಮಾಡಿರ್ತಾರೆ, ಪೈಪ್ಲೈನ್ ಹಾಕಿರ್ತಾರೆ, ಟ್ಯಾಂಕ್ ಮಾಡಿರ್ತಾರೆ. ಆ ಎಪ್ಪನು ಆದಿ ಬಿಟ್ಟ ಮೇಲೆ 6 ಹೊರತೂರು ಪ್ರಕಾಶ ಅತಿ ಹೆಚ್ಚಿಗ ಒತ್ತು ತಕ್ಕಂದು ಕೆಲಸ ಮಾಡುವಂತವ್ರು 6 ಹೊರತೂರು ಪ್ರಕಾಶ್. ನೀವ್ ಹಿಂಗ್ ಹೇಳ್ತಾ ಇದ್ದೀರಾ. ಅನಿಲ್ ಕುಮಾರ್ ಅವರು ಮೊನ್ನೆ MLC ಸಾಹೇಬ್ರು ಹೇಳ್ತಾರೆ, ಬೇರೆಗೌಡರು ಬಿಟ್ರೆ ಕೊತ್ತೂರು ಮಂಜುನಾಥ್ ಅವರೇ ಗೇಮ್ಗಳನ್ನ ಅಭಿವೃದ್ಧಿ ಮಾಡಿರೋದು. ತೋರ್ಸಂತ ಹೇಳಪ್ಪ. ಇಲ್ಲಪ್ಪ ಇವತ್ತು ಮಾಡ್ತಾರದ ಪೂಜೆ, ನೀನು ನೆನ್ನೆಲ್ಲಿ ಮಾಡಿದ್ದೆ. 2 ವರ್ಷದಲ್ಲಿ ನಿಮ್ಮೂರ್ಗೆ ಹೆಸರಿ ಇವತ್ ಕಾಣಿಸಿಲ್ಲಪ್ಪ. ಈ ಪಟ್ಟಣ ಪಂಚಾಯತಿ ಎಲೆಕ್ಷನ್ ಮಾತ್ರ ಬಂದಿದ್ದೆ ಸಮಯ. ನೀನ್ ಇಲ್ಲಿ ಕಣ್ಣು ಕಾಣಿಸಿದೆ, ತೋರ್ಸು. ನಿಮ್ಮೂರಲ್ಲಿ ಏನ್ ಅಭಿವೃದ್ಧಿ ಆಗಿದೆ? ಏನಿಲ್ಲ. ನಿನ್ನೆ ಮೊನ್ನೆ ಯಾವ್ದೋ ಬಂದು ಎಷ್ಟು ಶನಿವಾರ ಭಾನುವಾರ ಯಾವತ್ತು ಬಂದವ್ರು ನಮ್ಮೂರ್ಕ ಬಂದು ನೋಡಪ್ಪ, ನನ್ನ ಮಗನು ಅವತ್ತಿನ ಎಲೆಕ್ಷನ್ ಮಾತು ಕೊಟ್ಟವನೇ, ನಿಮ್ಮೂರ್ಕ ದೇವಸ್ಥಾನ ದುಡ್ಡು ಕೊಡ್ತೀನಿ, ನನ್ನ ಮಗನ್ ಮೆಸೇಜ್ ಮಾಡ್ಯಾನ ತೋರ್ಸವ್ರಿ. ಅದು ಹೇಳವ್ರಿ, ಈ ದೇವಸ್ಥಾನಕ್ಕೆ ಎಷ್ಟು ದುಡ್ಡು ಕೊಡ್ಬೇಕು ನಾನು ಖರ್ಚು ಮಾಡ್ತೀನಿ ಅಂತ ಹೇಳವ್ರಿ. ಅಲ್ಲಿ ಶಾಸಕರು ಮಂಜಣ್ಣವರು ಹೇಳಿರ್ಬೋದು. ಬೇರೆ ವಿಚಾರದಾಗಲಿ, ಒಂದ್ ನಲ್ಲಿಗಾಗ್ಲಿ, ಒಂದ್ ಇದಕ್ಕಾಗ್ಲಿ, ಒಂದ್ ರೋಡ್ಗಾಗ್ಲಿ ಏನಾಗಿದೆ ಅಂತ ತೋರ್ಸ್ಬೇಕಲ್ಲ.
ನಾನು ಗ್ರಾಮ ಪಂಚಾಯತಿಗೆ ನಿಂತ್ಕೊಂಡು ಸೋತ ಮೇಲೆ 1 ಕೋಟಿ ರೂಪಾಯಿ ಎಲೆಕ್ಷನ್ 1 ಕೋಟಿ ರೂಪಾಯಿ ಹಾ 1 ಕೋಟಿ ರೂಪಾಯಿ ವರ್ತೂರ್ ಪ್ರಕಾಶ್ ಅಣ್ಣರು ಹಾ ನಮ್ಮೂರ್ಗೆ ಅನುದಾನ ಕೊಟ್ರು. ಹಾ ಏನ್ ಮಾಡಿದ್ರ ನೀವು? ಪೂರ್ತಿ 1 ಇಂಚಿಲ್ಲ ಹಾ ಮಣ್ಪುಡೆ ಇಲ್ಲ ನಮ್ಮೂರಾಗ, ಹಾ ಅಷ್ಟು ಮಾಡಿಸಿರೋದು ನಾನು. ಇವಾಗ ಹಂಗೆ ಐತೆ. ಹಂಗೆ ರೀ. ಹಾ ತಿರ್ಗಿ ಮನೆ ಇವ್ರು ಯಾರ ಪೈಪ್ ಲೈನ್ ಮಾಡಕ್ ಇವರು ಹೊಸ ಇದ್ ಮಾಡಿದ್ರು ಹಾ ಪಟ್ಟಣ ಪಂಚಾಯತಿ ಅವರು. ಪೈಪ್ ಲೈನ್ ಮಾಡಕ್ ಹೋಗಿ ಹಾ ರೋಡ್ಗಳೆಲ್ಲ ಕಿತ್ತಾಕಿ ಹಾಳು ಮಾಡಿಕ್ಯವ್ರೆ. ಹಾ ಹಾಳು ಮಾಡಿಕ್ಯವ್ರೆ. ಅದಕ್ಕೂ ಇಷ್ಟ ಸಿಮೆಂಟ್ ಹಾಕಕ್ ಯಾರು ಇಲ್ಲ. ಹಾ ಒಂದು ಪಾಣ್ಲಿ ಬೆರೆಸಿಲಿ ಹಾಕಿಲ್ಲ. ಹಂಗ ಹೇಳ್ಕೊಂಡು ಸುಳ್ಳು ಪಳ್ಳು ಹೇಳ್ಕೊಂಡು ಹವಾಮಾನ ಹೇಳ್ಕೊತ ಹಾ ಕೆಲಸ ಮಾಡ್ಬೇಕು. ನಾಳೆ ನಾಳಿದ ಪರ್ಮನೆಂಟ್ ಆತದೆ. ನಾಳೆನೆ ಕೊಡಪ್ಪ ಐತೆ. ನಾಳೆನೆ ಐತೆ. ಹಾ ನೀನ್ ಇಲ್ಲಿ ಸ್ವಾಮಿ ಮಾಡೋದು. ಹಾ ಇದ್ 4 ತಿಂಗಳ ಹಿಂದೆ ಆಗಿರೋ ಅದು ಟೆಂಡರ್ ಅದು. 4 ತಿಂಗಳ ಅನುದಾನ ಇರೋದನ್ನ ಯಾಕಪ್ಪ ಹಿಂಗೆ ಎಷ್ಟು ಮೋಸ ಮಾಡ್ಕೊಂಡಿದ್ದೀನಿ ಕತ್ಕೊಂಡು. ಹಾ ಮೊದ್ಲೇ ಬರ್ಬೇಕಾಗಿತ್ತಲ್ಲ. ಹಾ ಅವ್ರ ಒಟ್ಟಿನಲ್ಲಿ ಇವತ್ತು 12 ಕಡೆ ಗುದ್ಲಿ ಪೂಜೆ ಮಾಡೋದಕ್ಕೆ ಕಾರಣ ಏನ್ ನಿಮ್ ಪ್ರಕಾರ? ಅವರು ಇದು ಓಟ್ ಪ್ರಕಾರ ಹಾ ಪಟ್ಟಣ ಪಂಚಾಯತಿ ನಮ್ಮ ಮೇಣವ್ರ ತಕೊಂಬೇಕಂತ ಯಾವುದೇ ಕಾರಣಕ್ಕೂ ಆಗಲ್ಲ. ಹಾ ಯಾವುದೇ ಕಾರಣಕ್ಕೆ ಇಲ್ಲಿ ಒಂದು ಗೆಲ್ಲಲ್ಲ. ಹಾ ನೀವ್ ಎಷ್ಟು ಸೇರಿ ಗೆಲ್ತೀರಾ ಅಂತ? ಟೋಟಲ್ ಪೂರ್ತಿ ಗೆಲ್ತೀರಿ ನಾವು. 17 ಗೆಲ್ತೀರಿ. ಮುಚ್ಚು ಮರಿಲ್ಲ. ND ಪಾರ್ಟಿ ನಿಯತ್ತಾಗಿ ಕೈ ಜೋಡಿಸ್ಬಿಟ್ಟು ಒಳ್ಳೆ ತಂದಾಗಿ ಕರೆಕ್ಟ್ JDS ಅವರು ಮೋಸ ಮಾಡಿಲ್ಲ ಅಂದ್ರೆ ನಾವು ನಿಯತ್ತ ಒಂದು ಸಲ ಲಿಸ್ಟ್ ಕೊಡ್ತೀನಿ. ಇವಾಗ ಎಲ್ಲೇನ 10 ಓಟ್ ಮುಂದೆ ತೋರಿಸ್ಬಿಡ ಅಂತ ಹೇಳು, ಅಲ್ಲೇ ತೋರಿಸ್ಬಿಡ್ತೀನಿ. ಬೇಕಾರೆ 10 ಓಟ್ ಬರೀ 10 ಓಟ್ ಎಲ್ಲೇನಾಗ್ಲಿ ಇಡೀ ನಮ್ಮ ಪಂಚಾಯತಿನಾಗ ಇಡೀ ನಮ್ಮ ಇದು 17 ಕ್ಷೇತ್ರದಾಗನು 10 ಓಟ್ ಎಲ್ಲೇನ ಇದ್ದಂದ್ರೆ ಅವ್ರಿಗೆ ನಾನು ತಿರುಗಾಡ್ತೀನಿ. 10 ಓಟ್ ಎಲ್ಲೇನ ಒಂದು ಗ್ರಾಮದಾಗ 10 ಓಟ್ ಇದ್ರೆ ತೋರ್ಸು ಅಂತ ಹೇಳ್ರೆ ನಾನು ಅವ್ರಕ ಚಿರುವಾಗ್ತೀನಿ. 10 ಓಟ್ ಬರೀ ಜಾಸ್ತಿ ಬೇಡ, 10 ಓಟ್ ನೋಡ ತೋರಿಸ್ತೀನಿ. ಯಾವ ಊರಾಗನ ಎಲ್ಲೇನ 10 ಓಟ್ ಎಲ್ಲೈತೆ ವಿಶ್ವನಗರದಾಗ ಮಾತ್ರ ಐತೆ ಕಾಂಗ್ರೆಸ್. ಇನ್ನೆಲ್ಲೇನ ತೋರ್ಸು. ತಿರುಗಿ ಇಲ್ಲದೆ ಹೀರಾಪುರದಾಗ ಐತೆ. ಇನ್ನೆಲ್ಲೇನ ತೋರ್ಸ್ರೆ, ಎಲ್ಲೇನ ತೋರ್ಸ್ಕರ್ರೆ. ವೀರಾಪುರ ಬಿಟ್ರೆ ಎಲ್ಲೇನ 10 ಓಟ್ ಏನಿದೆ ನೋಡ್ರೆ, ಬರೀ 10 ಓಟ್. ಇದು ಬೇರೆ ಲೆಕ್ಕ. ಇವಾಗ ನಿಮ್ಮ ಮೈಂಡಿ ನಮ್ದು. ನಾವು JDS ಮೈತ್ರಿ. ಅವ್ರು ಕರೆಕ್ಟ್ ನಿಯತ ಕೆಲಸ ಮಾಡಿದ್ರೆ 10 ಓಟ್ ಅವ್ರ ಮುಂದಕ್ಕೆ 10 ಓಟ್ ಅಲ್ಲ 100 ಓಟಿಂದ 200 ಓಟ್ 300 ಓಟ್ ಇದೆ ನಮ್ಮ ಮುಂದಕ್ಕೆ. ಯಾಕೆ JDS ಅವ್ರ ನಿಯತ ಕೆಲಸ ಮಾಡಲ್ವಾ? ಮಾಡ್ತಾರ ಬಿಡ್ತಾರ ಅಲ್ಲ ಕೇಳ್ತಾ ಇರೋದು. ನಿಮ್ಮ ಮಲಪನಹಳ್ಳಿಯಾಗ JDS BJP ಮೈತ್ರಿ ಹೆಂಗೈತೆ ಅಂತ? ನಮ್ ಚೆನ್ನಾಗೈತೆ. ನಾವು 424 ಓಟ್ ಇದ್ರೆ ಕಾಂಗ್ರೆಸ್ 192 ಓಟ್ ಐತೆ. ಇನ್ನ ಅವ್ರು 50 ಓಟ್ ತಗೊಂಡ್ಬಿಡ್ತಾರೆ, ಇನ್ನ 100 ಓಟ್ ತಗೊಂಡ್ಬಿಡ್ತಾರೆ, ನಾವೇ ಗೆಲ್ತೀರಿ. ಪ್ರತಿ ಗ್ರಾಮಗಳಿಗೂ ಆತರ ಇರೋದು. ಎಲ್ಲೂ ಆಶ್ವಾಸನೆ ಇಲ್ಲ, ಅವ್ರಿಗೆ ಆಶೀರ್ವಾದ ಇಲ್ಲ. ಇಲ್ಲಿ ಹೇಮಗಲ್ ವಾರ್ಡ್ಗಳ ಕೂಡ ನೋಡ್ರಿ ಎಲ್ಲೇದೆ. ಒಟ್ನಲ್ಲಿ 17 ಗೆಲ್ತೀರಿ. ನಾವು ನಮ್ಮ ಜಾತಿ ಜನತಾ ಪಾರ್ಟಿ, ನಮ್ಮ ಮೈತ್ರಿ, ನಮ್ಮ BJP ವರ್ತೂರ್ ಪ್ರಕಾಶ್ ಅಣ್ಣ CM ಶ್ರೀನಾಥ್ ಅಣ್ಣ ನಿಯತ್ತಾಗಿ ಕೆಲಸ ಮಾಡ್ಬಿಟ್ಟು ಜನ ಅದೇ ರೀತಿ ಕೆಲಸ ಮಾಡಿದ್ರೆ ಒಂದು ಕೂಡ ಅವ್ರಿಗೆ ಗೆಲ್ಲಲ್ಲ. ಇವತ್ತು ನಿಮ್ ಪಾರ್ಟಿ ಅವರೇ ಸೇರ್ಪಡೆ ಆಗಿದಾರಲ್ಲ ಕೆಲವೊಬ್ಬರು. 100 ಓಟ್ ಹೋಗ್ಲಿ. ಬೆಟ್ಟಾಸ್ಪುರ ಅಧ್ಯಕ್ಷರು ಆದ್ರು, ಹೇಮಗಲ್ ನಮ್ಮ ಇವನು ಅವನ ಹೆಸರು ಮಾಡ್ತಾರೆ ನವೀನ್ ಹೋದ್ರು, ನಮ್ ಬಂಕ್ ಇವ್ರು ಹೋದ್ರು. ಏನೋ ಹೋಗ್ಲಿ, ಮನಸ್ಸು ಇಲ್ಲೇ ಇರೋದು. ಕಾಟಾಚಾರಕ್ಕೆ ಹೋಗಿರೋದು, ಮನ್ಸು ಪೂರ್ತಿ ಹೋಗಿಲ್ಲ ಅವ್ರು. ಈ ಅಪ್ಪನ್ ದೀಪಾರಾಮಗಳಿಂದ ನಮ್ಮ ವರ್ತೂರ್ ಪ್ರಕಾಶ್ ಅಣ್ಣ ಬ್ಯಾಂಕ್ ಬೇಕು ಅಂತ ಅವನೇ. ಬ್ಯಾಂಕ್ ಬಗ್ಗೆ ಕೇಳ್ಬಾರ್ದು, ಮನುಷ್ಯನ ಬಗ್ಗೆ ಕೇಳ್ಬೇಕು. ಐಫೋನ್ ಕೇಳಿ ಮಾತು ಹೇಳೋದು, ಬ್ಯಾಂಕ್ ಬಗ್ಗೆ ಕೇಳ್ಬಾರ್ದು. ಐಫೋನ್ ಬ್ಯಾಂಕು ಅಂತ ಅವನೇ. ಬ್ಯಾಂಕು ಯಾರಪ್ಪಂದಲ್ಲ, ಅವ್ರ ರೇಟ್ ಇರ್ತದೆ, ಅವ್ರ ಕೆಪಾಸಿಟಿ ಇರ್ತದೆ. ನೀನೇನು ಬ್ಯಾಂಕ್ ಎತ್ಕೊಂಬಂದು ಒಂದ್ಸರಿ ಗೆದ್ಬಿಟ್ನ 2 ಸರಿ ಗೆದ್ಬಿಟ್ನ ಅಂತಲ್ಲ. ನೀನು ಸ್ವಲ್ಪ ತೂಕವಾಗಿ ಯೋಚನೆ ಮಾಡ್ಬೇಕು. ಊರ್ಗಳಾಗ ಏನೇನೋ ಇರ್ತದೆ. ನೀನ್ ಕೂಡ ಬೆಲೆ ನಂಗೆ ಕೂಡ ಇರ್ತಾರೆ, ನಂಗೆ ಕೂಡ ಬೆಲೆ ನಂಗೆ ಇರ್ತಾರೆ. ಅದು ತೂಕವಾಗಿ ಭಗವಂತನ ಆಶೀರ್ವಾದ ನಮ್ ಗೆಲ್ಲಿಸ್ತಾರ ಅಂತ ಆಶೀರ್ವಾದ ತಗೊಳ್ಬೇಕು. ಎಲ್ಲ ಗೆಲ್ಲೋ ರೀತಿಗಿದ್ರೆ ಚಿಕ್ಕದಾನಿಗೆ ದೊಡ್ಕೋಬೇಕು. ದೊಡ್ಡದಾಗ ಹೆಂಗೆ ನಾನು ದೊಡ್ಡದಾಗಿದ್ದೆ ಅನ್ಬಿಟ್ಟು ಅಂದ್ಬಿಡುದು. ಆತರ ಯೋಚನೆ ಮಾಡ್ಬೇಕು. ನಾವು 17 ಗೆಲ್ತೀರಿ, ಯಾವ್ದೇ ಕಾರಣಕ್ಕೂ ಸೋಲಲ್ಲ. ವೋಟ್ ಲಿಸ್ಟ್ ಕೂಡ ನಂಗೆ ತೋರಿಸ್ತಾ ಇದ್ನಲ್ಲ,
ಯಾವುದೇ ಕಾಣ್ಕೋಸಲ್ಲ ಮೈತ್ರಿ ನಾವು ಕೃಷ್ಣ ಹೊಂದಾಣಿಕೆ ಅಂದ್ರೆ ಮಿಸ್ಸೇ ಇರಲ್ಲ. ಏನು ಮಾಡ್ತಿರೋ ದೊಡ್ಡವ್ರು ಸಂಬಂಧಪಟ್ಟಿದ್ದು. ಸಿಎಂ ಶ್ರೀನಾಥಣ್ಣ ಆಗ್ಬೋದು, ಪ್ರಕಾಶಣ್ಣ ಆಗ್ಬೋದು, ನಮ್ಮ ಬೆಗ್ಲಿ ಪ್ರಕಾಶಣ್ಣ ಆಗ್ಬೋದು, ನಮ್ಮ ಇಡೀ ಇವಾಗ ಬಂದಿರೋಂತ ನಮ್ಮ ಮಂಜಣ್ಣ ಆಗ್ಬೋದು, ನಾಣ್ಸಮಣ್ಣ ಆಗ್ಬೋದು, ಎಲ್ರೂ ಆಗ್ಬೋದು, ಒಳ್ಳೆ ರೀತಿಗೆ ಎಲ್ರಿಗೂ ಒಂದು ಆಶೀರ್ವಾದ ಕೊಟ್ಟು ಈ ತರವಾಗಿ ಹೋಗ್ಬೇಕಪ್ಪ, ನೀಟಾಗಿ ಹೋಗ್ಬೇಕು ಅಂತ ಹೇಳಿದ್ರೆ ನಾವು 17 ನಾವು ಮಿಸ್ ಫೈನಲಿ ಈ ಅಪ್ಪನು ಇವಾಗ ಏನು ಇದು ನಮ್ಮ MLA ಅವ್ರು ಕೇಳ್ಯಾರಂತೆ, ಅಲ್ಲಿ MLA 50 ಕೋಟಿ ಅನುದಾನ ಬಂದದೆ, ಎಲ್ಲ ಉರುಳಲ್ಕೊಂಡ್ ಮಾಡ್ತೀರಿ, ಈ ಊರ್ಕ್ ಮಾಡ್ತೀನಿ ಈ ಊರ್ಕ್ ಮಾಡ್ತೀನಿ ಅಂತ. ಅದು ಬರ್ತದೆ ಓದ್ತದೆ ನಮ್ಗೆ ಗೊತ್ತಿಲ್ಲ. ಅದು ನಾವ್ ಅದಕ್ ಮೊದ್ಲೇ ಆ ಗುದ್ಲೆ ಪೂಜೆ ಮಾಡಿದ್ರಿ ಮಡವಾಳಕ್ಕ ರೋಡ್ಕ. ವರ್ತೂರ್ ಪ್ರಕಾಶ್ ಅಣ್ಣ BJP ಮಿಂಗಲ್ ಆದಾಗ ಅಲ್ಲಿ ಅನುದಾನ ತಗೊಂಡ್ಬಂದಿದ್ವಿ. ಆವಾಗ ಅದು ಎಲೆಕ್ಷನ್ ನಿಂದ ಕೊಳಪ ಕಡೆ ನಿಂತಾಯ್ತು. ಆದ್ರೂ ನಮ್ಮೂರಾಗ ಅವಾಗ 20 ಲಕ್ಷ ಕೆಲಸ ಮಾಡಿಸ್ಕೊಂಡಿದ್ದಾನು. ಅಧಿಕಾರದಲ್ಲಿ ಹಿಂದಿದ್ದಾಗೂ 20 ಲಕ್ಷ ಕೆಲಸ ಮಾಡಿಸ್ಕೊಂಡಿದ್ನಿ. ಆ 1 ಕೋಟಿ ಬಿಟ್ಟು ತಿರುಗಿ 20 ಲಕ್ಷ ಕೆಲಸ ಮಾಡಿಸ್ಕೊಂಡಿದ್ನಿ. ಅದೇ ವರ್ತೂರ್ ಪ್ರಕಾಶ್ ಅಣ್ಣ 20 ಲಕ್ಷ ರೂಪಾಯಿ ಕೆಲಸ. ನಿಮ್ಮೂರ್ ನೋಡಿಂತ ಕೆಲಸ ಅಂತ ನಾನು ಕಾಂಕ್ರೀಟ್ CC ರೋಡ್ ಎಲ್ಲ ಮಾಡಿಸ್ತೀನಿ, ಟ್ರೈನ್ ಎಲ್ಲ ಮಾಡಿಸಿದ್ವಿ. ಯಾವುದೇ ಕೆಲಸ ನಮ್ಮೂರ ಪೆಂಡಿಂಗ್ ಇಲ್ಲ. ಆ ರೋಡ್ ಕೊಯ್ದಿರೋದ್ರಿಂದ ರೋಡ್ ಪೆಂಡಿಂಗ್ ಅದೇ. ದೇವಸ್ಥಾನದಿಂದನೂ ಚೌಡಪ್ಪನ ಮನೆ ಅಂತ ಇನ್ ಯಾವ ರೋಡಾಗನ ಹೋಗ್ರೆ ಇವತ್ತು ಈ ಬೆಣ್ಣೆ ಹಿಂಗ್ ಇಕ್ಬಿಟ್ಟು ಹಿಂಗೆ ಎತ್ಕೊಂಬೋದು, ಹಂಗ್ ಮಾಡ್ಸಿರೋದು ವರ್ತೂರ್ ಪ್ರಕಾಶ್ ಅಣ್ಣ. MLC ಸಾಹೇಬ್ರು ಹೇಳ್ತಾರೆ ವರ್ತೂರ್ ಪ್ರಕಾಶ್ ಅಣ್ಣದ್ ಬಲನೂ ಇಲ್ಲ, ಅಧಿಕಾರನೂ ಇಲ್ಲ, ಅವ್ರ ವರ್ಚಸ್ಸು ಕೆಳಕ್ ಬಿದ್ದೋಗೈತೆ ಇವಾಗ ಅಂತ. ಅನಿಲ್ ಅಣ್ಣ ಜಾಸ್ತಿ ದೊಡ್ಡವರು, ಅವ್ರ ಬಗ್ಗೆ ನಾವು ಮಾತಾಡಲ್ಲ. ವರ್ಚಸ್ ಇಲ್ಲ ಪರ್ಚಸ್ ಇಲ್ಲ ಅಂದ್ರೆ ಕೆಲಸ ಮಾಡಿರೋದು ಊರಾಗ ಗೊತ್ತಾಗ್ತದೆ. ಅನಿಲ್ ಅಣ್ಣ ಕೇಶನಪ್ಪನ ಹೊತ್ತಾಗಿದ್ರು, ಅಯ್ಯಪ್ಪನ್ ಬೇಕಾದಾಗಿದ್ದು ಮಾಡ್ಕೊಟ್ನು. ಇದ್ಯಾವ್ದು ಅಬ್ಕಾರಿ ಇದಕ್ಕ ಅಧ್ಯಕ್ಷ ಮಾಡಿದ್ನು. MSL ಅದೇನು ನಮ್ಗ ಅದು ಅಷ್ಟು ಐಡಿಯಾ ಇರಲ್ಲ. ಅಯ್ಯಪ್ಪನ ಅಧ್ಯಕ್ಷ ಮಾಡಿದ್ನು. ಅದಕ್ಕೆ ಮೊದ್ಲಿಂಕ ಇಕ್ಕೊಂಡು ಹೋಗಿದ್ನು, ಮಗುವನಿಂಕ ಸಾಕಿದ್ನು ಕೇಶನಪ್ಪನವ್ರು. ಮಗುವನಂಗ್ ಸಾಕ್ದನ್ನೇ ಬಿಟ್ನು. ನೆನ್ನೆಲ್ ಮಂದಿ ಬಂದ ಅಯ್ಯಪ್ಪನ್ ಎಷ್ಟೊತ್ತಿಕ್ಕಂತಾನೆ ಎಷ್ಟೊತ್ತಿಕ್ಕಂತಾನೆ ನಾಳೆ ಅಪ್ಪನ ಇಲ್ಲಿ ಅಧಿಕಾರಕ್ಕೆ ಬರ್ಬೇಕು, ಛತ್ರ ಹಿಂಗಣ್ಣೆ ಆಗ್ಬೇಕು, ಇಲ್ಲಾಂದ್ರೆ ಕೋಲಾರದಾಗ ಅಪ್ಪನ MLA ಆಗ್ಬೇಕು. ಯಾರ ಅನಿಲ್ ಅಣ್ಣ ಆ ವಿಚಾರದಾಗ ಈತನ ಬರೀಬಹುದು, ಏನ್ ಮಾಡಕ್ಕಾಗಲ್ಲ. ಅಲ್ಲಿ MLA ಅನಿಲ್ ಅಣ್ಣ ಎಲ್ಲ ನೆಕ್ಸ್ಟ್ ಇವಾಗಲ್ಲ ಹೇಳ್ತಾರೆ, ನೆಕ್ಸ್ಟ್ ಬರೋಂತ ಎಲೆಕ್ಷನ್ ಅವ್ರವ್ರ ಪ್ಲಾನ್ ಅವ್ರಿಗೆ ಇರ್ತದೆ. ಅಯ್ಯಪ್ಪನ ಅಂತ ದೊಡ್ಡವ್ರಿಗೆ ಇಂತ ಕೆಲ್ಸ ಕೊಟ್ಟರು, ಅಂತ ಬಿಸಿಗೌಂಡ್ಗೆ ಹೆಚ್ಚಿಗೆ ಮಾಡಿ ಕೇಚ್ನಪ್ಪನ ಅನಿಲ್ ಅಣ್ಣ ಮಡ್ಕೊಂಬಂದ. ಅನಿಲ್ ಅಣ್ಣ ದೂರ ಇಕ್ಬಿಟ್ಟು ಕೇಚ್ನಪ್ಪನ. ಆದ್ರೂ ಕೇಚ್ನಪ್ಪನಿಲ್ಲ ಅಂತ ಮಿನಿಸ್ಟರ್ ಆಗವನೇ. ಅದೇನೋ ಏನ್ ಹೇಳ್ದಂಗೆ ಪವನ್ ಕಲ್ಯಾಣ್ ತೆಗಿಯೋದಿಲ್ಲ ಅಂತ ಹೋಗ್ಯವನಿ, ಎಲ್ಲೇ ಅಂತ ಆಗ್ಯವನಿ. 1.5 ವರ್ಷ 2 ವರ್ಷ ತಲೆಬಾಗಿತ್ತು ಅಷ್ಟೇ, ಆದ್ರೂ ಮಿನಿಸ್ಟರ್ ಆಗವನೇ. ಈ ಅಪ್ಪನ ಮಾಡಿ ಎಲ್ಲಾ ತಕೊಂಡ್ ಮೇಲಿಕ್ಕಿ ಈ ಅಪ್ಪನ ಏನ್ ಮಾಡಿದ್ದ MLC ಆಗವ್ರಲ್ಲ ಅವ್ರು ಆಗ್ಬೇಕು. ದೇವ್ರ ಒಳ್ಳೇದ್ ಮಾಡಿ ನಾವು ಓಟ್ ಹಾಕ್ಸಿದ್ರಿ, ನಾವು ಹಾಕಿದ್ರಿ ಆ ಟೈಮಾಗ. ನಾವು ಫಸ್ಟ್ ಟೈಮ್ ಓಟ್ ಹಾಕ್ಸಿದ್ರಿ ನಮ್ಮ ನೆಂಬರ್ ಕೈಲ. ಅವಾಗ ಸೋತಿರ್ಬೇಕು ಅಷ್ಟೇ ಆಯ್ತು. ತಿರುಗಿ ಹೋಗ್ಯಾರೆ, ದೇವ್ರ ಒಳ್ಳೇದ್ ಮಾಡ್ಲೆ. ಮಾತಾಡ್ಬೇಕು, ಬಂದದ ಅಧಿಕಾರ MLA ಅವ್ರವ್ರೆ, ನಾನು MLC ಇದ್ನಿ, ಎಷ್ಟು ಹೇಳ್ಬೇಕು ಅಷ್ಟು ಹೇಳ್ಬೇಕು. ನಮ್ಮ ವರ್ತೂರ್ ಪ್ರಕಾಶ್ ಬಗ್ಗೆ ಮಾತಾಡಂತ ಅದು ತೂಕ ತುಂಬ ಅಷ್ಟು ಮಾತಾಡಬಾರ್ದು.